ನಮಸ್ತೆ, ನಾನು ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅಂತ ಮೈಸೂರಿನ ಮ್ಯಾಗ್ನಾ ಸೆಂಟರ್ ಅಲ್ಲಿ ಎಂಡೋಕ್ರೈನಾಲಜಿಸ್ಟ್ ಮತ್ತು ಡಯಾಬಿಟಾಲಜಿಸ್ಟ್ ಆಗಿ ಕೆಲಸ ಮಾಡ್ತೀನಿ. ಸೊ ಇವತ್ತಿನ ಒಂದು ನಮ್ಮ ಪಾಡ್ಕಾಸ್ಟ್ ಎಪಿಸೋಡ್ ಒಂದು ತುಂಬಾ ಸ್ಪೆಷಲ್ ಎಪಿಸೋಡ್. ಯಾಕೆಂದ್ರೆ ನಮ್ ಜೊತೆ ಒಬ್ರು ತುಂಬಾ ಸ್ಪೆಷಲ್ ಪೇಷಂಟ್ ಪಲ್ಲವಿ ಅಂತ. ಪಲ್ಲವಿ ಅವರೇ ನಮಸ್ತೆ. ನಮಸ್ತೆ. ಇವತ್ತು ನಮ್ಮ ಮ್ಯಾಗ್ನಾ ಸೆಂಟರ್ ಗೆ ಬಂದು ನಮ್ಮ ಈ ಒಂದು ಪಾಡ್ಕಾಸ್ಟ್ ಮಾಡ್ತೀವಿ ಅಂದ್ರೆ ಅವೇರ್ನೆಸ್ ಡ್ರೈವ್ ಅಲ್ಲಿ ನೀವು ಭಾಗವಹಿಸಿದಕ್ಕೆ ತುಂಬಾ ಧನ್ಯವಾದಗಳು. ಇವತ್ತಿನ ನಮ್ಮ ಮಾತುಕತೆಯಲ್ಲಿ ನಮ್ಮ ಒಂದು ಪ್ರಯತ್ನ ಏನಂದ್ರೆ ಪೇಷಂಟ್ಸ್ ಗೆ ಡಯಾಬಿಟಿಸ್ ಬಗ್ಗೆ, ಡಯಾಬಿಟಿಸ್ ಟ್ರೀಟ್ಮೆಂಟ್ ಬಗ್ಗೆ, ಮತ್ತೆ ಡಯಾಬಿಟಿಸ್ಗೆ ಮಾತ್ರೇನೆ ತಗೋಬೇಕಾ, ಬೇರೆ ತರ ಟ್ರೀಟ್ಮೆಂಟ್ ಇದೆಯಾ ಅಂತ ಒಂದು ಮಾಹಿತಿ ಕೊಡೋಣ ಅಂತ ಇದ್ವಿ. ಸೊ ಪಲ್ಲವಿ ಅವರೇ, ನಿಮ್ ಬಗ್ಗೆ ಹೇಳಿ. ನನ್ನ ಹೆಸರು ಪಲ್ಲವಿ ಅಂತ. ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಏಜು 33. ನಾನು ಇಲ್ಲೇ ಮೈಸೂರಲ್ಲೇ ವಾಸ. ಈಗ ಡಯಾಬಿಟಿಸ್ ಬಗ್ಗೆ ಒಂದು ಎಲ್ಲರಿಗೂ ಅಥವಾ ನಿಮಗೆ ಎಲ್ಲದಕ್ಕಿಂತ ದೊಡ್ಡ ತಪ್ಪನಿಸಿಕೆ ಇದ್ದಿದ್ದು ಅಂದ್ರೆ ಯಾವ್ದು? ಡಯಾಬಿಟಿಸ್ ಅಂದ್ರೆ ಅದು ವಾಸಿನೇ ಆಗಲ್ಲ, ಯಾವಾಗ್ಲೂ ಮೆಡಿಸನ್ ಇರ್ಬೇಕು ಅಂತ ನನ್ಗೆ. ಓಕೆ, ಈಗ ಫುಡ್ ಬಗ್ಗೆ ಒಂದು ಟಾಪ್ 3 ಅಂತ ಏನ್ ಹೇಳ್ತೀವಿ, ತಪ್ಪನಿಸಿಕೆ ನಿಮ್ಗೆ ಇದ್ದಿದ್ದೇನು? ಫುಡ್ ಅಂತ ಅಂದ್ರೆ ಫುಡ್ ಡಯಟ್ ಅಲ್ಲಿ ಏನು ಕಡಿಮೆ ಆಗಲ್ಲ. ನಾವು ಅನ್ನ ತಿಂದ್ಬಿಟ್ರೆ ಎಲ್ಲ ಡಯಟ್ ಅಲ್ಲಿ ಅನ್ನ ಕಡಿಮೆ ಮಾಡ್ಬೇಕು, ರಾಗಿ ಐಟಮ್ ಜಾಸ್ತಿ ತಿನ್ಬೇಕು, ಆ ತರ ಇತ್ತು. ಅದನ್ನು ತಪ್ಪೇನೆ. ನಾನ್ ತರಕಾರಿಗಳನ್ನೇ ಯೂಸ್ ಮಾಡ್ತಿರ್ಲಿಲ್ಲ. ವೆಜಿಟೇಬಲ್ಸ್, ಕಾಳು ಎಲ್ಲ ಎಷ್ಟು ಮುಖ್ಯ ಅಂತ ಗೊತ್ತಾಯ್ತು. ಓಕೆ, ಈಗ ನಿಮ್ಮ ಪ್ರಕಾರ ಶುಗರ್ ಬಂದ ತಕ್ಷಣ ತಪ್ಪು ಪ್ರಾಕ್ಟೀಸಸ್ ಮಾಡೋದು ಏನು ಅಂತ ಅನ್ಸುತ್ತೆ? ಅದೇ ಮೇಡಮ್, ಅನ್ನ ನಿಲ್ಲಿಸ್ತಾರೆ, ಮತ್ತೆ ಮೆಡಿಸನ್ ಅಡಿಕ್ಟ್ ಆಗ್ತಾರೆ ಮೇಡಮ್. ಅವೆರಡು ತಪ್ಪು ಅಂತ. ಮೆಡಿಸನ್ ಹೋಗೋದ್ ತಪ್ಪೇನಲ್ಲ, ಬಟ್ ಮೆಡಿಸನ್ ನಿಮ್ಮ ಕೇಳಾದ ಡಯಟಿಶ್ ಈಗ ಇದಿರ್ತಾರಲ್ಲ ಮೇಡಮ್, ಸ್ಪೆಷಲಿಸ್ಟ್ ಹತ್ರ ಬರ್ದೇನೆ ನಾರ್ಮಲ್ ಕ್ಲಿನಿಕ್ ಅವ್ರು ಹೇಳೋದೇ ಫಸ್ಟ್ ಮಾತ್ರೆ. ನನ್ಗೆ ಇವತ್ತು ರಿಪೋರ್ಟ್ ಬಂತು, ನೈಟ್ ಇಂದಾನೆ ಮಾತ್ರೆ ಶುರು ಮಾಡಿ ಅಂತ ಕೊಟ್ಟಿದ್ರು ಮೇಡಮ್. ನನ್ಗೆ ಮಧ್ಯಾಹ್ನ ರಿಪೋರ್ಟ್ ಬಂತು, ನನ್ ನೈಟೇ ಈ ಟ್ಯಾಬ್ಲೆಟ್ ಹಾಕೊಳ್ಳಿ, 1 ಮಂತ್ ಬಿಟ್ ನೋಡೋಣ ಆ ತರ ಹೇಳಿದ್ರು ಮೇಡಮ್. ಸ್ವಲ್ಪ ಫುಡ್ ಅಲ್ಲಿ ನೋಡಿ ಅದೇನು ಹೇಳೇ ಇಲ್ಲ. ಡೈರೆಕ್ಟ್ ಮೆಡಿಸನ್ ಕೊಟ್ಟೋದ್ರು ಅವರು. 1 ತಿಂಗಳು ಬಿಟ್ಟು ನೋಡೋಣ. ನನಗೆ ಅವಾಗ ಕನ್ಫ್ಯೂಸ್ ಆಯ್ತು. 1 ತಿಂಗಳು ಬಿಟ್ಟು ನೋಡೋಣ ಅಂದ್ರೆ ಹೆಂಗೆ? ನಾನೇನಾದ್ರೂ ಮಾಡ್ಬೇಕಲ್ವಾ? ನನ್ಗೇನು ಹೇಳ್ತಾನೆ ಇಲ್ಲ ಯಾರು. 1 ತಿಂಗಳು ಬಿಟ್ಟು ನೋಡೋಣ ಅಂದ್ರೆ 1 ತಿಂಗಳಾದ್ರೂ ಹಿಂಗೆ ಇರುತ್ತೆ, ಆ ತರ ಡೌಟ್ ಬಂತು ನಂಗೆ. ಅವಾಗ ನಾನು ಗೂಗಲ್ ಚೆಕ್ ಮಾಡಿದ್ದೆ. ಸೊ ಇದ್ರ ಬಗ್ಗೆ ನಿಮಗ್ ಗೊತ್ತಿತ್ತಾ? ಡಯಾಬಿಟಿಸ್ ನಾವು ವಾಸಿ ಮಾಡಿಸ್ಕೋಬಹುದು, ಡಯಾಬಿಟಿಸ್ ರೆಮಿಷನ್ ಅಂತ ಒಂದಿದೆ ಅಂತ ಗೊತ್ತಿತ್ತ ನಿಮ್ಗೆ? ಇಲ್ಲ ಮೇಡಮ್, ನನ್ಗೆ ಗೊತ್ತಿರ್ಲಿಲ್ಲ. ಆಮೇಲೆ ನಾನು ಗೂಗಲ್ ಅಲ್ಲಿ ನಮ್ಮ ಮನೆಯವ್ರು ಹಿಂಗೆ ಅದಕ್ಕೆ ಅಂತ ಸ್ಪೆಷಲಿಸ್ಟ್ ಇರ್ತಾರೆ ಅನ್ನೋದೇ ನನ್ಗೆ ಗೊತ್ತಿರ್ಲಿಲ್ಲ ಮೇಡಮ್. ಅವಾಗ ನಮ್ಮ ಮನೆಯವ್ರು ಅದಕ್ಕೂ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ಸರ್ಚ್ ಮಾಡಿ ನೋಡು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಮೇಡಮ್. ಅವಾಗ ನೈಟ್ ಎಲ್ಲ ಸರ್ಚ್ ಮಾಡಿದೆ. ತುಂಬಾ ರಿವ್ಯೂಸ್, ತುಂಬಾ ಜನದ್ ಬಂತು ಮೇಡಮ್. ಅದ್ರಲ್ಲಿ ನಿಮ್ ರಿವ್ಯೂಸ್ ನಂಗೆ ತುಂಬಾ ಇಷ್ಟ ಆಯ್ತು. ವಿತೌಟ್ ಮೆಡಿಸನ್ ತಗೊಂಡಿರೋದೇ ಜಾಸ್ತಿ ರಿವ್ಯೂಸ್ ಇತ್ತು ಮೇಡಮ್, ಅದಕ್ಕೆ ಬಂತು. ಬಟ್ ಮೆಡಿಸನ್ ತಗೊಳ್ಳೋದ್ ತಪ್ಪಂತ ಅನ್ಸುತ್ತಾ ನಿಮ್ಗೆ? ಮೆಡಿಸನ್ ಶುಗರ್ ತಗೊಳ್ಳೋದ್ ತಪ್ಪ? ಗೊತ್ತಿಲ್ಲ ಮೇಡಮ್, ಬಟ್ ಡಯಟ್ ಮಾಡಿ ಇದಾಗ್ಲಿಲ್ಲ ಅಂದ್ರೆ ಡಯಟ್ ಮಾಡಕ್ ಮುಂಚೆ ಡೈರೆಕ್ಟ್ ಮೆಡಿಸನ್ ಹೋಗೋದ್ ತಪ್ಪು. ಕರೆಕ್ಟ್. ಸೊ ಮೆಡಿಸನ್ ತಗೊಳ್ಳೋದ್ ತಪ್ಪಿಲ್ಲ, ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದು ಕಂಟ್ರೋಲ್ ಬರ್ಲಿಲ್ಲ ಅಂತ ತಗೋಬೇಕು ಮೇಡಮ್. ಫಸ್ಟ್ ಫುಡ್ ಡಯಟ್ ಏನಿಲ್ದೇನೆ ಡೈರೆಕ್ಟ್ ಮೆಡಿಸನ್ ಹೋಗೋದು. ಕರೆಕ್ಟ್, ಅದು ತಪ್ಪು. ಮೆಡಿಸನ್ ತಗೊಳ್ಳೋದ್ ತಪ್ಪಲ್ಲ, ಬಟ್ ಫುಡ್ ನಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡದೆ ಡೈರೆಕ್ಟ್ ಆಗಿ ಮೆಡಿಸನ್ ಹೋಗೋದ್ ತಪ್ಪು. ಯಾಕೆಂದ್ರೆ ನಾವು ಏನು ತಿಂತೀವಿ ನಾವೇನು ಬದಲಾಯಿಸ್ತೇನೆ, ಬರೀ ಮೆಡಿಸನ್ ಗೆ ಅಡಿಕ್ಟ್ ಆದಂಗೆ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಮತ್ತೆ ನಿಮ್ ಪ್ರಕಾರ ಈಗ ಸುಮಾರು ಜನ ಅನ್ಕೋತಾರೆ, ಫುಡ್ ಅಲ್ಲಿ ನಾನು ಸುಮಾರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, 1 kg ಕಮ್ಮಿ ಆಗಿಲ್ಲ, ಜಾಸ್ತಿನೇ ಆಗ್ತಾ ಇದೆ ಅಂತ. ನಾನು ಮೇಡಮ್ ಅದೇನೋ ಲೆಮನ್ ವಾಟರ್, ಅದೇನೋ ಡಯಟ್ ಮಾಡೋ ಪೌಡರ್ಸ್ ಎಲ್ಲ ಯೂಸ್ ಮಾಡಿದ್ವಿ. ನಂಗೆ ಏನು 1/2 kg ಕಡಿಮೆ ಆಯ್ತಿದೆ ಅಷ್ಟೇ. ನನ್ಗೆ ಯಾವ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗಿರ್ಲಿಲ್ಲ. ಸೊ ಡಯಟ್ ಪೌಡರ್ ಎಲ್ಲ ಏನ್ ಅಂತೀರಾ ಅದ್ರ ಬಗ್ಗೆ? ಸುಮಾರು ಜನ ಏನೇನೋ ಹೇಳ್ತಾರೆ, ಲೆಮನ್ ವಾಟರ್ ಕುಡೀರಿ ಅಥವಾ ಯಾವ್ದೋ ಡಯಟ್ ಇದು ಪೌಡರ್ ಕುಡೀರಿ, ಇದೆಲ್ಲ ಬೇಕಾ ವೇಟ್ ಲಾಸ್ ಗೆ? ಅವೆಲ್ಲ ಬೇಕಾಗಿಲ್ಲ ಮೇಡಮ್. ಮಾಮೂಲಿ ಫುಡ್ ಅಲ್ಲೇ ಮನೇಲಿ ಏನಿರುತ್ತೆ ಅದೇ ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಸೊ ಇನ್ನೊಂದು ಸುಮಾರು ಜನ ಹೇಳ್ತಾರೆ, ಈಗ ಮೆಡಿಸನ್ ಇಲ್ದೆ ಈಗ ನಾವು ವೇಟ್ ಲಾಸ್ ಮಾಡಕ್ ಆಗಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ನಮ್ಗೆ ಮೆಡಿಸನ್ ಕೊಡಿ, 10 kg ಬರೀ ಫುಡ್ ಅಲ್ಲೇ ಹೇಗ್ ಕಂಟ್ರೋಲ್ ಮಾಡ್ಬೋದು ಅಂತ ಅವ್ರಿಗೆ ಏನ್ ಹೇಳ್ತೀರಾ? 10 kg ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ಬೋದು ಮೇಡಮ್, ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ನೀವು 10 kg ಏನು ಮೆಡಿಸನ್ ಇಲ್ದೆ, ಯಾವ್ದೇ ಮೆಡಿಸನ್ ಯಾವ್ದೇ ಪೌಡರ್ ಏನು ಇಲ್ದೇನೆ ಫುಡ್ ಅಲ್ಲೇ ಕಂಟ್ರೋಲ್ ಮಾಡಿ 10 kg ಕಮ್ಮಿ ಆಗಿದೆ. ಮತ್ತೆ ವಾಕಿಂಗ್ ಮಾಡಿದೆ 30 minutes.
ಸೊ ಅದು 10 kg ಕಮ್ಮಿ ಆಗ್ಬಿಟ್ಟು ಅದನ್ನ ಮೇಂಟೈನ್ ಇನ್ನೂ ಕಮ್ಮಿ ಆಗ್ತಾನೆ ಇದೆ, ಇನ್ನು ಕಡಿಮೆ ಆಗ್ತಾನೆ ಇದೀನಿ ಮೇಡಮ್. ಬಟ್ ಮೇಂಟೈನ್ ಮಾಡಿ ವಾಕಿಂಗ್ ನಿಲ್ಸ್ಬಿಟ್ಟಿದೀನಿ ಇವಾಗ. ಅದ್ರ ಜೊತೆ ವಾಕಿಂಗ್ ಮಾಡಿದ್ರೆ ಇನ್ನು ಮತ್ತೆ ಕಡಿಮೆ ಆಗ್ತಾ ಬರ್ತೀನಿ ಅಂತ ಅನ್ಕೊಂಡಿದೀನಿ. ಸೊ ಇತ್ತೀಚೆಗೆ ಟ್ರಿಪ್ ಹೋಗಿದ್ರಲ್ಲ, ಅವಾಗ ಏನೇನ್ ತಿಂದ್ರು? ನಿಮ್ದು ಶುಗರ್ ಚೆಕ್ ಮಾಡ್ತಾನೆ ಇದ್ರ ನಿಮ್ಗೆ ಭಯ ಆಗಿ? ಅಂದ್ರೆ ಆ ತರ ಏನ್ ಚೆಕ್ ಮಾಡಿಲ್ಲ ಮೇಡಮ್. ಕಂಪ್ಲೀಟ್ 5 days ಟ್ರಿಪ್ ಹೋಗಿದ್ವಿ. ಅಂದ್ರೆ ಟೆಂಪಲ್ ಗಳಿಗೆ ಹೋಗಿದ್ದು. ಟೆಂಪಲ್ ಅಲ್ಲೆಲ್ಲ ಅನ್ನ ಪ್ರಸಾದನೆ 3 ಟೈಮ್ ಸಿಗ್ತಾ ಇದ್ದು. ಡೈಲಿ 2 times ಅನ್ನ ಪ್ರಸಾದ. 1 time ಮಾತ್ರ ಹೋಟೆಲ್ಗೆ ಹೋಗ್ತಿದ್ವಿ. ಹೋಟೆಲ್ ಅಲ್ಲೇ ಚಪಾತಿ ಏನ್ ಬೇಕಾ ತಗೊಂಡ್ ತಿನ್ಕೋತಾ ಇದ್ವಿ. ಹೇಳದ್ಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದೆ. ಬಂದು ಚೆಕ್ ಮಾಡ್ದೆ ಮೇಡಮ್. ಬಂದು ಚೆಕ್ ಮಾಡಿದ್ರು ನಾರ್ಮಲ್ ಆಯ್ತು. ಸೊ ನಿಮ್ ಪ್ರಕಾರ ನಾವ್ ಹೇಳಿದ್ದು 80% ಟೈಮ್ ಫಾಲೋ ಮಾಡಿದ್ರು, ಇನ್ನೊಂದ್ 20% ಟೈಮ್ ಫಾಲೋ ಮಾಡಕ್ ಆಗ್ಲಿಲ್ಲ ಅಂದ್ರೆ ಶುಗರ್ ನಾರ್ಮಲ್ ಇರುತ್ತೆ. ಸೊ ಒಟ್ನಲ್ಲಿ ಶುಗರ್ ಹೋಗಿಸ್ಕೊಂಡಿದೀರಾ ನೀವು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀರಾ ನಮ್ಮ ಬೇರೆ ಪೇಷಂಟ್ಸಿಗೂ. ನಾವ್ ನಿಮ್ ಎಕ್ಸಾಂಪಲ್ ಕೊಡ್ತೀವಿ ನೋಡಿ, 10 kg ಕಮ್ಮಿ ಆಗಿದ್ದಾರೆ ಅಂತ. ಅದರಿಂದ ತುಂಬಾ ಜನ ಮೋಟಿವೇಟ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಒಂದು ಅನಿಸಿಕೆ ನಮ್ಮ ಸುಮಾರು ಜನ ನೋಡ್ತಾರೆ. ಅವರಿಗೂ ಗೊತ್ತಾಗ್ಲಿ ಶುಗರ್ ಅಂದ್ರೆ ತಕ್ಷಣ ಮಾತ್ರೆ ಶುರು ಮಾಡೋ ಅವಶ್ಯಕತೆ ಏನಿಲ್ಲ. ಅದು ಯಾವ ತರ ಶುಗರ್ ಎಲ್ಲಾರ್ಗು ಒಂದೇ ತರ ಇರಲ್ಲ. ಈಗ ಸುಮಾರು ಜನಕ್ಕೆ type 1 ಡಯಾಬಿಟಿಸ್ ಅಂತ ಇರುತ್ತೆ. ನನಗೆ ಪ್ಯಾಂಕ್ರಿಯಾಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಮೇಡಮ್. ವೆಯ್ಟ್ ಇಂದಾನೆ ಬಂದಿರೋದು ಅಂತ ಹೇಳಿದ್ರು. ಸೊ ಅದು ಆ ತರ ಡಯಾಬಿಟಿಸ್. ಅದು ಬಟ್ ಎಲ್ಲಾರ್ಗು ಅದೇ ತರ ಇರಲ್ಲ. ಪ್ಯಾಂಕ್ರಿಯಾಸ್ ಇಂದಾನು ಆ ಪ್ರಾಬ್ಲಮ್ ಇರುತ್ತೆ. type 1 ಡಯಾಬಿಟಿಸ್ ಅಂತ ಇರುತ್ತೆ. ಈಗ ಅವರಿಗೆ ಇನ್ಸುಲಿನ್ ಬೇಕಾಗ್ಬೋದು, ಕೆಲವ್ರಿಗೆ ಮಾತ್ರೆ ಬೇಕಾಗ್ಬೋದು. ಸೊ ಒಂದು ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ನಿಮ್ ಶುಗರ್ ಯಾವ್ದ್ರಿಂದ ಬಂದಿದೆ, ಎಲ್ಲಾ ಶುಗರು ಒಂದೇ ಅಲ್ಲ ಹೇಳಿದ್ನಲ್ಲ. ಸೊ ಎಲ್ಲಾ ಶುಗರು ಒಂದೇ ಅಲ್ಲ. ಒಂದು ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ನಿಮ್ ಶುಗರ್ದು ಯಾವ ಟೈಪ್, ನಿಮ್ಗೆ ಯಾವ ತರ ಟ್ರೀಟ್ಮೆಂಟ್ ಬೇಕು, ನಿಮ್ಗೆ ಡಯಟ್ ಅಲ್ಲೇ ಚೇಂಜ್ ಮಾಡ್ಕೊಳ್ಬೋದಾ, ಮಾತ್ರೆ ಬೇಕಾ, ಇನ್ಸುಲಿನ್ ಬೇಕಾ ಅಂತ ನೋಡಿ ಹೇಳ್ತಾರೆ. ನೀವ್ ಹಂಗೆ ಹೇಳಿದ್ದು ಮೇಡಮ್. ಮೊದ್ಲು ನಂಗೆ ಫಸ್ಟ್ ನಿಮ್ದು ಬಾಡಿ ಚೆಕ್ ಮಾಡ್ತೀನಿ, ಡಯಟ್ ಅಲ್ಲೇ ರಿವರ್ಸ್ ಆಗುತ್ತಾ, ಮೆಡಿಸನ್ ಬೇಕಾ ಅಂತ ನೋಡ್ತೀನಿ ಅಂತ ಹೇಳಿದ್ರಿ ಮೇಡಮ್. ಆಮೇಲೆ ರಿಪೋರ್ಟ್ ನೋಡಿ ಡಯಟೇ ಸಾಕು ಅಂತ ಹೇಳಿದ್ರಿ. ಸೊ ಎಲ್ಲಾ ತರದ ಶುಗರು ಒಂದೇ ತರ ಅಲ್ಲ ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಎಲ್ಲಾ ತರದ್ದು ಒಂದೇ ತರ ಅನ್ಕೊಂಡಿರ್ತಾರೆ. ಈಗ ನಿಮ್ ವಿಡಿಯೋ ನೋಡ್ಬಿಟ್ಟು ಸುಮಾರು ಜನ ಇನ್ಸುಲಿನ್ type 1 ತಗೋತಾ ಇರೋದು, ಅದನ್ನು ನಿಲ್ಲಿಸಬಾರ್ದು. ಸೊ ನಿಮ್ದು ಯಾವ ತರ ಶುಗರ್ ಅಂತ ಒಂದು ಸ್ಪೆಷಲಿಸ್ಟ್ ಹತ್ರ ಹೋಗಿ ಅದು ಒಂದ್ಸತಿ ಚೆಕ್ ಮಾಡಿ, ನಿಮ್ಗೆ ಇನ್ಸುಲಿನ್ ಬೇಕಾ, ಮಾತ್ರೆ ಬೇಕಾ, ಅಥವಾ ಡಯಟ್ ಅಲ್ಲೇ ಕಂಟ್ರೋಲ್ ಆಗುತ್ತಾ ಅಂತ ಒಂದು ನಿಮ್ಮ ಸ್ಪೆಷಲಿಸ್ಟ್ ನ ಕನ್ಸಲ್ಟ್ ಮಾಡಿಬಿಟ್ಟೆ ಒಂದು ನಿಮ್ ಸ್ಪೆಷಲಿಸ್ಟ್ ನ ಕನ್ಸಲ್ಟ್ ಮಾಡ್ಬಿಟ್ಟೆ ನೀವ್ ಆ ತರ ಟ್ರೀಟ್ಮೆಂಟ್ ತಗೋಬೇಕು. ಪಲ್ಲವರೇ, ಮತ್ತೆ ತುಂಬಾ ಧನ್ಯವಾದಗಳು ಇವತ್ತು ಬಂದಿದ್ದಕ್ಕೆ. ಈ ನಮ್ಮ ಎಲ್ಲಾ ಕ್ವೆಶ್ಚನ್ಸ್ ನ ಡೀಟೇಲ್ ಆಗಿ ಆನ್ಸರ್ ಮಾಡಿ ನಮ್ಮ ವೀಕ್ಷಕರಿಗೆ ಯಾವ್ಯಾವ ತರ ಶುಗರ್ ನ ಕಂಟ್ರೋಲ್ ಮಾಡ್ಕೋಬಹುದು, ಯಾವ ತರ ಹೋಗಿಸ್ಕೋಬಹುದು ಅಂತ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ.